ನಮಸ್ಕಾರ. ಇವತ್ತಿನ ವಿಷಯ ಈ ಕೆಳಕಂಡ 4 ಹೂಡಿಕೆಗಳಲ್ಲಿ ಇರಲಿ ಎಚ್ಚರ. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಆಗಾಗ ಕೆಲವು ಎಚ್ಚರಿಕೆಯ ವಿಡಿಯೋಗಳನ್ನು ಕೂಡ ಮಾಡ್ತೇವೆ. ಯಾಕಂತಂದ್ರೆ ನಿಮ್ಮ ಹಣ ಭದ್ರವಾಗಿರಲಿ ಮತ್ತು ಸೇಫ್ ಆಗಿರಲಿ ಮತ್ತು ಮುಂದಿನ ದಿನಗಳಲ್ಲಿ ರಿಟರ್ನ್ಸ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ವಿಡಿಯೋನ ನೀವು ಸೀರಿಯಸ್ ಆಗಿ ತಗೊಳ್ತೀರಿ ಮತ್ತು ಇದನ್ನು ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡ್ತೀರಿ ಅಂತ ಯೋಚನೆ ಮಾಡ್ತೀನಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ಇಂತಹ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಬರ್ತಾನೆ ಇರ್ತವೆ. ಒಂದು ದಿನಕ್ಕೆ 3 ರಿಂದ 4 ವಿಡಿಯೋಗಳು ನಿಮಗಾಗಿ ಕಾದಿರ್ತವೆ. ನೀವೇನಾದ್ರೂ ರಿಜಿಸ್ಟರ್ ಮಾಡಲಿಲ್ಲ ಅಂತಂದ್ರೆ ವಿಡಿಯೋಗಳು ಮಿಸ್ ಆಗ್ಬೋದು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ ಮತ್ತು ನಾವು ಮಾಡ್ತಿರುವ ಕೆಲಸ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಎಲ್ಲರಿಗೂ ಎಲ್ಲ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ಅಂದಾಜು 10 ರಿಂದ 15 ವರ್ಷಗಳ ಕೆಳಗೆ ನಮಗೆ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದ್ದಿದ್ದು ಲಿಮಿಟೆಡ್ ಸೋರ್ಸ್ ಇಂದ. ಫ್ರೆಂಡ್ಸು, ರಿಲೇಟಿವ್ಸು, ನ್ಯೂಸ್ ಪೇಪರ್ಸು, ಟಿವಿ, ಬ್ಯಾಂಕ್ಗಳು ಇತ್ಯಾದಿ. ಆವಾಗ ಇಂಟರ್ನೆಟ್ ಲಿಮಿಟೆಡ್ ನಂಬರಿಗೆ ಸಿಗ್ತಾ ಇತ್ತು ಮತ್ತು ಹೇಳಿಕೊಳ್ಳುವಂತ ಸ್ಪೀಡ್ ಇರಲಿಲ್ಲ. ಇವತ್ತು ಇಂಟರ್ನೆಟ್ ಎಲ್ಲರ ಹತ್ರನೂ ಇದೆ, ಎಲ್ಲರ ಮೊಬೈಲಲ್ಲೂ ಇದೆ ಮತ್ತು ಸ್ಪೀಡ್ ಕೂಡ ಬಹಳ ಚೆನ್ನಾಗಿದೆ. 5G ಕೂಡ ಬಂದಾಗಿದೆ. ಅದರಿಂದ ಸದ್ಯದ ಮಟ್ಟಿಗೆ ಎಕ್ಸಸ್ ಇನ್ಫಾರ್ಮೇಶನ್ ಇದೆ. ಅದರಿಂದ ಬಹಳ ನಿರ್ಧಾರ ಕೈಗೊಳ್ಳುವಂತ ವಿಚಾರ ಟಫ್ ಆಗ್ತಾ ಹೋಗ್ತಾ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಡಿಸೈಡ್ ಮಾಡ್ಲಿಕ್ಕೂ ಆಗಲ್ಲ. ಅದೇ ತರನೇ ಹೆಲ್ತ್, ಪ್ರೊಫೆಷನ್ನು, ಪರ್ಸನಲ್ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಗಳಲ್ಲಿ ಕೂಡ ಇದೇ ವಿಚಾರ. ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಕನ್ಫ್ಯೂಸ್ ಆಗೋಗುತ್ತೆ. ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಪ್ರೊಫೆಷನ್ ತಗೊಳ್ಬೇಕು, ಯಾವ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ತಗೊಂಡ್ರೆ ಜಾಸ್ತಿ ಲಾಭ ಇತ್ಯಾದಿ. ಇವತ್ತು ನಾವು ಮಾಡಿರುವಂತ ವಿಡಿಯೋ ಮಿಂಟ್ ಅನ್ನುವಂತ ನ್ಯೂಸ್ ಪೇಪರ್ ಇಂದ ತೆಗೆದಿರುವಂತ ಒಂದು ಎಕ್ಸೆಪ್ಟ್. ಅಂದರೆ ಪಾಪ್ಯುಲರ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಇನ್ವೆಸ್ಟರ್ಸ್ ನೀಡ್ ಟು ಬಿ ಕೇರ್ಫುಲ್ ಅಂಡ್ ಕಾಶನ್ ಅಬೌಟ್. ಅಂದರೆ ಈ ಕೆಳಕಂಡ ಇನ್ಸ್ಟ್ರೂಮೆಂಟ್ಗಳು ಬಹಳ ಪಾಪ್ಯುಲರ್ ಇದಾವೆ, ಆದರೆ ಅದರ ಬಗ್ಗೆ ನಿಮ್ಮದೇ ಆದಂತ ಕಾಶನ್ ಅಥವಾ ಎಚ್ಚರ ಅಗತ್ಯ. ಮೊದಲನೇದಾಗಿ ಎಂಡೋಮೆಂಟ್ ಪಾಲಿಸಿ ಅಂಡ್ ಯೂಲಿಪ್ಸ್. ಎಂಡೋಮೆಂಟ್ ಪಾಲಿಸಿ ಹೈ ಪ್ರೀಮಿಯಂ ಕೊಡಬೇಕಾಗುತ್ತೆ ಮತ್ತು ಲೋ ಇನ್ಶೂರೆನ್ಸ್ ಕವರೇಜ್ ಅನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಎಂಡೋಮೆಂಟ್ ಇಂದ ಕೋಲಿನಲ್ಲಿ ನಿಮಗೆ ಬರುವ ಲಾಭ 5 ರಿಂದ 6% ಮಾತ್ರ. ಆದ್ದರಿಂದ ನೀವೇನಾದ್ರೂ ಜಾಸ್ತಿ ಕವರೇಜ್ ಬೇಕು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಯಾವ ಇನ್ಶೂರೆನ್ಸ್ ಏಜೆಂಟ್ ಕೂಡ ಮಾತಾಡೋದಿಲ್ಲ. ನೀವೇನಾದ್ರೂ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಹಣವನ್ನು ಹೂಡಿದಾಗ ಪ್ರೀಮಿಯಂ ತುಂಬಾ ಕಮ್ಮಿ ಇರುತ್ತೆ, ಕವರೇಜ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಹೀಗೆ ಉಳಿಸಿದಂತ ಹಣವನ್ನು ನೀವು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಹಾಕ್ಬೋದು. ಯಾವುದರಲ್ಲಿ ಒಂದು 6 ರಿಂದ 7% ಗಿಂತಲೂ ಜಾಸ್ತಿ ಬರ್ಬೋದು. ಬಹುಶಃ ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಮ್ಯೂಚುವಲ್ ಫಂಡ್ ಆಗ್ಬೋದು, ಇಲ್ಲ ಪ್ಲೇನ್ ಆಗಿರುವಂತ ಫಿಕ್ಸೆಡ್ ಡಿಪಾಸಿಟ್ ಕೂಡ ಆಗ್ಬೋದು. ಅದೇ ರೀತಿ ಯೂಲಿಪ್ಗಳು, ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪ್ಲಾನ್, ಅದನ್ನ ಚೆನ್ನಾಗಿ ಮಾರ್ಕೆಟ್ ಮಾಡ್ತಾರೆ. ಮಿಕ್ಸ್ಚರ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ಅಂಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ. ಆದರೆ ಯೂಲಿಪ್ಗಳಲ್ಲಿ ನೀವು ಕಟ್ಟಿದಷ್ಟು ಹಣಕ್ಕೆ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. ಮತ್ತೆ ಒಂದು ಪೋರ್ಷನ್ ಪ್ರಾಫಿಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಅದರಿಂದಾಗಿ ನಿಮಗೊಂದಷ್ಟು ಪ್ರಾಫಿಟ್ ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಅಕೌಂಟ್ ಯಾವುದಾದ್ರೂ ಬ್ಯಾಂಕ್ ನಲ್ಲಿದ್ರೆ ಅದೇ ಬ್ಯಾಂಕಿನ ಮ್ಯಾನೇಜರ್, ಕ್ಲಾರ್ಕ್ಗಳು ಎಲ್ಲರೂ ಕೂಡ ನಿಮಗೆ ಯೂಲಿಪ್ ನ ಸಜೆಸ್ಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಗಳನ್ನು ಅವರ ಕಂಪನಿಗಳಲ್ಲಿ ಸಜೆಸ್ಟ್ ಮಾಡ್ತಾರೆ. ಯಾಕಂತಂದ್ರೆ ಅವರಿಗೆ ಇಂತಿಷ್ಟು ಮ್ಯೂಚುವಲ್ ಫಂಡು ಯೂಲಿಪ್ಗಳನ್ನು ಕಂಪಲ್ಸರಿಯಾಗಿ ತಿಂಗಳು ಸೇಲ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಪ್ಲಸ್ ಅವರಿಗೆ ಎಕ್ಸ್ಟ್ರಾ ಕಮಿಷನ್ ಕೂಡ ಸಿಗುತ್ತೆ. ಅದರಿಂದ ಹುಷಾರಾಗಿರಿ. ಯೂಲಿಪ್ಗಳು ಮತ್ತು ಎಂಡೋಮೆಂಟ್ ಪಾಲಿಸಿಗಳಲ್ಲಿ ಹಣವನ್ನು ಹಾಕುವ ಮುಂಚೆ ಯೋಚನೆ ಮಾಡಿ. ಬದಲಾಗಿ ಟರ್ಮ್ ಇನ್ಶೂರೆನ್ಸ್ಗೆ ನಿಮ್ಮ ಒಲವು ತೋರಿಸಿ. ಈಗ ಎರಡನೇದ್ದು ಅನ್ಲಿಸ್ಟೆಡ್ ಶೇರ್ಸ್. ಕಳೆದ ಕೆಲವು ತಿಂಗಳುಗಳಲ್ಲಿ ಬೇಕಾದಷ್ಟು IPOಗಳು ಮಾರುಕಟ್ಟೆಗೆ ಬಂದಿದ್ದಾವೆ ಮತ್ತು ಮೆನಿ ಆಫ್ ದೆಮ್ ಹ್ಯಾವ್ ಡನ್ ವೆರಿ ವೆಲ್. ಸುಮಾರು IPOಗಳು ಮಾರುಕಟ್ಟೆಗೆ ಬಂದದ್ದು ಸದ್ಯದ ಮಟ್ಟಿಗೆ ಒಳ್ಳೆ ರೇಟಲ್ಲಿ ಇದ್ದಾವೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಬುಲ್ ಮಾರ್ಕೆಟ್ ಇದೆ. ಇಂತಹ ಸಂದರ್ಭದಲ್ಲಿ IPOಗೆ ಬಂದಾಗ ಪ್ರೀಮಿಯಂ ಜಾಸ್ತಿ ಇರುತ್ತೆ. IPOಗಿಂತ ಮುಂಚೆನೆ ಇಂತಹ ಷೇರುಗಳನ್ನು ಅನ್ಲಿಸ್ಟ್ ಆಗಿರುವಾಗಲೇ
ನಾನು ತಗೊಂಡೆ ಅಂತಂದ್ರೆ ಆವಾಗ ನನಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. IPOದಲ್ಲಿ ಒಂದು 300 ರೂಪಾಯಿ ಇಟ್ಟಿದ್ರೆ ಆವಾಗ ನನಗೆ ಅನ್ಲಿಸ್ಟೆಡ್ ಶೇರುಗಳಲ್ಲಿ 100, 120, 80 ರೂಪಾಯಿಗೆ ಸಿಕ್ಬಹುದು ಅನ್ನುವಂಥ ಆಸೆಯಿಂದ ಬಹಳಷ್ಟು ಜನ ಈ ಅನ್ಲಿಸ್ಟೆಡ್ ಶೇರುಗಳನ್ನು ಕೊಳ್ಳಲಿಕ್ಕೆ ಮುಂದಾಗ್ತಾರೆ. ಬಹಳ ಬಹಳ ಹೈಲಿ ರಿಸ್ಕಿ ಪ್ರಪೋಸಿಷನ್. ಯಾಕೆ ರಿಸ್ಕಿ ಅಂತ ಕಾರಣವನ್ನು ಕೂಡ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನೀವು ಅನ್ಲಿಸ್ಟೆಡ್ ಶೇರುಗಳನ್ನು ತಗೊಳ್ಬೇಕಾದ್ರೆ ನೀವು ಏಜೆಂಟ್ಗಳ ಮುಖಾಂತರ ಹೋಗಬೇಕಾಗುತ್ತೆ. ಆರ್ ನಾಟ್ ರೆಗ್ಯುಲೇಟೆಡ್ ಬೈ SEBI. ಆದ್ದರಿಂದ ಅವರು ಅಲ್ಲಿರುವಂತ ಅನ್ಲಿಸ್ಟೆಡ್ ಶೇರಿಗೆ ಅವರದೇ ಆದಂತ ಪ್ರೀಮಿಯಂನಲ್ಲಿ ಕೂಡ ಸೇರಿಸಿ ನಿಮಗೆ ಹೇಳುವಂತ ಚಾನ್ಸಸ್ ಇದೆ. ಕೆಲವು ಸತಿ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಆ ಏಜೆಂಟ್ ಅಥವಾ ಬ್ರೋಕರಿಗೆ ಹಣವನ್ನು ಕೊಟ್ಟ ಮೇಲೆ ಕೂಡ ನಿಮ್ಮ ಷೇರು ನಿಮಗೆ ಅಲಾಟ್ ಆಗದೆ ಇರಬಹುದು ಮತ್ತು ಆ ಬ್ರೋಕರ್ ನಿಮ್ಮ ಕೈಗೆ ಸಿಗದೆ ಇರಬಹುದು. ಅಕಸ್ಮಾತ್ ಕೆಲವೊಮ್ಮೆ ಯಾವುದಾದ್ರೂ ಅನ್ಲಿಸ್ಟೆಡ್ ಶೇರ್ನಲ್ಲಿ ನೀವು ಹಣವನ್ನು ಹಾಕಿದಾಗ ಅದು ಹಲವಾರು ವರ್ಷ IPOಗೆ ಬರದೇ ಇರುವಂತ ಚಾನ್ಸಸ್ ಇದೆ ಮತ್ತು ಅನ್ಲಿಸ್ಟೆಡ್ ಶೇರ್ನಲ್ಲಿ ಹಾಕಿದ ಹಣ ಇಲ್ಲಿ ಕೂಡ ಆಗುತ್ತೆ, ಮಾರ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದರಲ್ಲಿರುವ ಹಣ ಕೇವಲ ಪೇಪರ್ನಲ್ಲೇ ಉಳ್ಕೊಳ್ಳುತ್ತೆ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಏನು ಅಂತಂದ್ರೆ ಅನ್ಲಿಸ್ಟೆಡ್ ಶೇರುಗಳನ್ನು ತಗೊಂಡಾಗ ಅದು ಇಶ್ಯೂ ಪ್ರೈಸ್ಗಿಂತ ತುಂಬಾ ಕಮ್ಮಿ ಇರುತ್ತೆ. ಇದು ಎಲ್ಲಾ ಸಂದರ್ಭದಲ್ಲೂ ನಿಜ ಅಲ್ಲ. ಯಾಕಂದ್ರೆ ಕೆಲವೊಮ್ಮೆ ಇಶ್ಯೂ ಪ್ರೈಸ್ ವಿಲ್ ಬಿ ಲೆಸ್ ದೆನ್ ದಿ ಅನ್ಲಿಸ್ಟೆಡ್ ಪ್ರೈಸ್. ಉದಾಹರಣೆಯನ್ನು ಕೊಡ್ಲಿಕ್ಕೋಸ್ಕರ ಟಾಟಾ ಟೆಕ್ನಾಲಜೀಸ್ ಅನ್ಲಿಸ್ಟೆಡ್ ಶೇರ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದು ಅನ್ಲಿಸ್ಟೆಡ್ ಸ್ಟೇಜ್ ನಲ್ಲಿ 800 ರಿಂದ 1000 ರೂಪಾಯಿವರೆಗೂ ಮಾರಾಟ ಆಗ್ತಾ ಇತ್ತು ಮತ್ತು ಫೈನಲಿ ಲಿಸ್ಟ್ ಆಗಿದ್ದು 500 ರೂಪಾಯಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಅನ್ಲಿಸ್ಟೆಡ್ ಶೇರ್ಗಳನ್ನು ಕೊಳ್ಳುವಂತಹ ಸಾಹಸಕ್ಕೆ ಹೋಗಬೇಡಿ. ಯಾಕಂದ್ರೆ ಅದರಲ್ಲಿ ನೀವು ಕೈ ಸುಟ್ಟುಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈಗ ಮೂರನೆಯ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಎಚ್ಚರ ಇರಲಿ ಹುಡುವ ಮುಂಚೆ ಅನ್ನುವಂಥದ್ದು ಸೆಕ್ಟರ್ ಫಂಡ್. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಹಣ ಹಾಕ್ಬೇಕಾಗಿರೋದು ಡೈವರ್ಸಿಫೈಡ್ ಮ್ಯೂಚುವಲ್ ಫಂಡ್. ಅದರ ಬದಲಾಗಿ ಯಾವುದೋ ಒಂದು ಸೆಕ್ಟರ್ ಫಂಡ್ ಅಥವಾ 2 ಸೆಕ್ಟರ್ ಫಂಡ್ಗಳಿಗೆ ಹಣವನ್ನು ಹಾಕ್ತಾರೆ. ಬಹಳ ಬಹಳ ರಿಸ್ಕಿ. ಯಾಕಂದ್ರೆ past good returns are not continued and the stocks in the sector underperform, then the fund may struggle for many years until it recovers. ಅಂದ್ರೆ ನಾವು ಯಾವುದೋ ಸೆಕ್ಟರ್ ಫಂಡ್ ನಲ್ಲಿ ಹಿಂದಿನ ದಿನಗಳಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತ ಹಾಕಿದಾಗ ಮುಂದಿನ ದಿನಗಳಲ್ಲಿ ಆ ಸೆಕ್ಟರ್ ಪರ್ಫಾರ್ಮ್ ಮಾಡದೇ ಇದ್ದಾಗ ಹಲವಾರು ವರ್ಷಗಳು ಅಂಡರ್ ಪರ್ಫಾರ್ಮ್ ಆಗ್ತವೆ ಮತ್ತು ನೀವು ಅದೇನು ಫಿಕ್ಸೆಡ್ ಡಿಪಾಸಿಟ್ ಬರುತ್ತೋ ಅದಕ್ಕಿಂತ ಕಮ್ಮಿ ದುಡ್ಡು ಬರುತ್ತೆ. ಅಲ್ಲದೆ ಹಲವು ಸೆಕ್ಟರ್ಗಳು ಸೈಕ್ಲಿಕಲ್ ಇನ್ ನೇಚರ್ ಇರ್ತವೆ. ಅಂದರೆ ಸರ್ಟನ್ ಪೀರಿಯಡ್ ಆಫ್ ದ ಇಯರ್ ಅಥವಾ ಸರ್ಟನ್ ಪೀರಿಯಡ್ ಆಫ್ ದಿ ಲೈಫ್ ಸೈಕಲ್ ಮಾತ್ರ ಮೇಲಕ್ಕೆ ಹೋಗುತ್ತೆ. ಅದರಿಂದ ಹುಷಾರಿರ್ಲಿ ಅಂತ ನಿಮಗೆ ಎಚ್ಚರ ಕೊಡ್ತಾ ಇದ್ದೇನೆ. ಈಗ 4ನೇ ಇನ್ಸ್ಟ್ರೂಮೆಂಟು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್. ಸಾಮಾನ್ಯವಾಗಿ ಇನ್ವೆಸ್ಟರ್ಸ್ಗೆ ಒಂದು ದೊಡ್ಡ ಅಟ್ರಾಕ್ಷನ್ ಏನು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಯಾಕಂದ್ರೆ ಹೈ ಹಿಸ್ಟಾರಿಕಲ್ ರಿಟರ್ನ್ಸ್, ಹಿಂದಿನ ದಿನಗಳಲ್ಲಿ ಬಹಳ ಲಾಭ ಬಂದಿದ್ದು ಕಾಣಿಸುತ್ತೆ. ಆದರೆ ನಮಗೆ ತಿಳಿದ ಹಾಗೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ವಾಲಟೈಲಿಟಿ ಜಾಸ್ತಿ ಇದ್ದು ಈಗ ಪ್ರಾಫಿಟ್ ಬರ್ತಾ ಇದ್ರು ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ತುಂಬಾ ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಅನ್ಲೈಕ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂಡ್ ಆಲ್ಮೋಸ್ಟ್ ಲೈಕ್ ಮಿಡ್ ಕ್ಯಾಪ್ ಫಂಡ್ಸ್. ನಿಮ್ಮಲ್ಲಿ ಒಂದು ಒಳ್ಳೆಯ ಮೆಂಟಲ್ ಸ್ಟೆಬಿಲಿಟಿ ಇಲ್ಲ ಮತ್ತು ಪೇಷನ್ಸ್ ಇಲ್ಲ ಅಂತಂದ್ರೆ ನೀವೇನಾದ್ರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹಾಕಿ ಅದು 2-3 ವರ್ಷ ಪರ್ಫಾರ್ಮೆನ್ಸ್ ಕೊಡದೇ ಇದ್ದಾಗ ನಿಮ್ಮ ಪೇಷನ್ಸು ಕಮ್ಮಿಯಾಗಿ ಅದನ್ನ ಮಾರ್ಕೊಂಡ್ರೆ ನೀವು ಅನ್ನೆಸೆಸರಿಯಾಗಿ ಲಾಸ್ ಅನ್ನು ಅನುಭವಿಸ್ತೀರಿ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕ್ತೀನಿ ಅಂತಂದ್ರೆ ನಿಮಗೆ ಸಫಿಷಿಯಂಟ್ ರಿಸ್ಕ್ ಅಪಿಟೈಟ್ ಇರಬೇಕು, ಲಾಂಗ್ ಟೈಮ್ ಹೊರೈಸನ್ ಇರಬೇಕು, ಒಂದು ಮಿನಿಮಮ್ 10 ವರ್ಷ. ಆಮೇಲೆ ಮೆಂಟಲ್ ಸ್ಟ್ರೆಂತ್ ಅದನ್ನ ಹಿಡ್ಕೊಳ್ಳಿಕ್ಕೆ ಬೇಕಾದಂಥದ್ದು ನಿಮ್ಮಲ್ಲಿ ಇರಬೇಕು. ಇಲ್ಲದಿದ್ರೆ ನಿಮಗೆ ಡಿಸಪಾಯಿಂಟ್ಮೆಂಟ್ ಖಚಿತ. ಇವತ್ತು ಈ ವಿಡಿಯೋದಲ್ಲಿ ನಾನು 4 ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾತಾಡಿದ್ದೇನೆ. ಯಾವುದರಲ್ಲಿ ಜಾಸ್ತಿ ರಿಸ್ಕ್ ಅಪಿಟೈಟ್ ಇರಬೇಕು ಮತ್ತು ನೀವೇನಾದರೂ ಮುಂದಿನ ದಿನಗಳಲ್ಲಿ ಕಮ್ಮಿ ಪ್ರಾಫಿಟ್ ಅನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ರೆಡಿ ಇರಬೇಕಾಗುತ್ತೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ನೆರೆಹೊರೆಯವರು ಸ್ನೇಹಿತರು ಯಾರಾದರೂ ಬಂದು ಈ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಣ ಹಾಕಿ ಚೆನ್ನಾಗಿದೆ ಅಂತಂದ್ರೆ 4 ಸತಿ ಯೋಚನೆ ಮಾಡಬೇಕಾಗುತ್ತೆ ಬಿಫೋರ್ ಟೇಕಿಂಗ್ ಎ ಕರೆಕ್ಟ್ ಡಿಸಿಷನ್. ಯಾಕಂದ್ರೆ ಅನ್ನೆಸೆಸರಿ ಆಗಿ ನಿಮ್ಮ ಹಣ ಲಾಸ್ ಆಗುವಂತ ಚಾನ್ಸಸ್ ಇದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ.
ಹಿಂದಿನ ದಿನಗಳಲ್ಲಿ ಈ ತರ ಎಂಡೋಮೆಂಟ್ಗಳಲ್ಲಿ ಅಥವಾ ಯೂಲಿಪ್ಗಳಲ್ಲಿ ಅಥವಾ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಿ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಎಸ್ ಅಂತಂದ್ರೆ ಆ ಇನ್ಸ್ಟ್ರೂಮೆಂಟ್ ಹೆಸರು ಬರೀರಿ, ಇಲ್ಲದಿದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.